ಕೆಲವೊಂದು ಕುಗ್ರಾಮಗಳೇ ಹಾಗೆ. ಅಲ್ಲಿ ಏನಾದ್ರೂ ಹೊರಗಿನ ಪ್ರಪಂಚಕ್ಕೆ ಗೊತ್ತಾಗಲ್ಲ. ಯಾರು ಬದುಕಿದ್ದಾರೆ, ಯಾರು ಸತ್ತಿದ್ದಾರೆ ಅನ್ನೋ ವಿಚಾರವು ಬೆಳಕಿಗೆ ಬರಲ್ಲ. ಇಂತಹದ್ದಕ್ಕೆ ಒಂದು ಉದಾಹರಣೆ ಎಂಬಂತೆ ಕೊಡಗು ಜಿಲ್ಲೆಯಲ್ಲಿ ಹತ್ಯೆಯೊಂದು ನಡೆದು ಮೃತದೇಹವೊಂದು ಸುಟ್ಟು ಆಗಿದೆ. ಅಲ್ಲಿಗೆ ಸೇಫ್ ಆದ್ವಿ ಅಂದ್ಕೊಂಡವರಿಗೆ ಕೊಡಗು ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಅದೇನು ಅಂತಹ ಮರ್ಡರ್ ಮಿಸ್ಟರಿ ಅಂತೀರಾ? ಈ ಸ್ಟೋರಿ ನೋಡಿ. ಕೆಲವೊಂದು ಗ್ರಾಮಗಳಲ್ಲಿ ಸಾವು ಕೂಡ ಹೊರ ಪ್ರಪಂಚಕ್ಕೆ ಗೊತ್ತಾಗಲ್ಲ. ನಾವು ಬದುಕಿದ್ದಾರೆ ಅಂದ್ಕೊಂಡ ವ್ಯಕ್ತಿ ಸತ್ತು ಎಷ್ಟೋ ದಿನಗಳಾಗಿರುತ್ತೆ. ಅದು ಹತ್ಯೆಯೋ ಸಹಜ ಸಾವೋ ಅನ್ನೋದು ಕೂಡ ಗೊತ್ತಾಗಲ್ಲ. ಅಂತಹದ್ದೇ ಪ್ರಕರಣವೊಂದು ಕೊಡಗು ಜಿಲ್ಲೆಯಲ್ಲಿ ನಡೆದಿದೆ. ಕ್ಷುಲ್ಲಕ ವಿಚಾರಕ್ಕೆ ವ್ಯಕ್ತಿಯೊಬ್ಬನ ಹತ್ಯೆ ನಡೆದು ಅದು ಹೊರ ಪ್ರಪಂಚಕ್ಕೆ ಗೊತ್ತಾಗದಂತೆ ಮುಚ್ಚಿ ಹಾಕಿರೋ ಪ್ರಕರಣ ವರದಿಯಾಗಿದೆ. ಮಡಿಕೇರಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಟ್ಟೆಮಾಡು ಗ್ರಾಮದ ಹೊಸಕೇರಿ ನಿವಾಸಿ ದೇವಯ್ಯ ಎಂಬುವರ ತೋಟದ ಲೈನ್ ಮನೆಯಲ್ಲಿ ವಾಸವಿದ್ದ ಬುರೋ ಎಂಬುವರನ್ನ ದೊಣ್ಣೆಯಿಂದ ಹಲ್ಲೆ ನಡೆಸಿ ಕೊಲೆ ಮಾಡಿ ಮೃತದೇಹವನ್ನು ಸುಟ್ಟು ಹಾಕಿರೋ ಕುರಿತು ಜನವರಿ 13ರಂದು ಮಡಿಕೇರಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಸದ್ಯ ಕೊಡಗು ಪೊಲೀಸರು ಈ ಪ್ರಕರಣವನ್ನು ಭೇದಿಸಿದ್ದಾರೆ. ಇದೇ ಜನವರಿ 11ರಂದು ರಾತ್ರಿ ಬುರೋ ಹಾಗೂ ಆತನ ಪುತ್ರ ಪ್ರಶಾಂತ್ ಮುದಿ ಮದ್ಯಪಾನ ಮಾಡಿ ಕ್ಷುಲ್ಲಕ ಕಾರಣಕ್ಕೆ ಜಗಳವಾಡಿದ್ರು. ಈ ಸಂದರ್ಭ ಪ್ರಶಾಂತ್ ಮುದಿ ದೊಣ್ಣೆಯಿಂದ ಹಲ್ಲೆ ಮಾಡಿದ್ದರಿಂದ ಬುರೋ ಮೃತಪಟ್ಟಿದ್ದ. ಬುರೋನ ಮೃತದೇಹವನ್ನು ಸುಟ್ಟು ಹಾಕಿ ಸಾಕ್ಷ್ಯ ನಾಶ ಮಾಡಿರೋದು ಪ್ರಾಥಮಿಕ ತನಿಖೆಯಲ್ಲಿ ಕಂಡುಬಂದಿದೆ. ತನ್ನ ಲೈನ್ ಮನೆಯಲ್ಲಿ ವಾಸವಿದ್ದ ವ್ಯಕ್ತಿಯ ಕೊಲೆಯಾಗಿದೆ ಎಂದು ಗೊತ್ತಾದರೆ ಸಮಸ್ಯೆ ಆಗುತ್ತೆ ಅಂತ ತೋಟದ ಮಾಲೀಕರು ಕೂಡ ಸಾಕ್ಷ್ಯ ನಾಶದಲ್ಲಿ ಭಾಗಿಯಾಗಿರೋದು ತಿಳಿದುಬಂದಿದೆ. ಕೊಲೆ ಮಾಡಿ ಮೃತದೇಹವನ್ನು ಸುಟ್ಟು ಹಾಕಿದ ಪ್ರಕರಣದಲ್ಲಿ ಸದ್ಯ ಪೊಲೀಸರು 8 ಆರೋಪಿಗಳನ್ನು ಬಂಧಿಸಿದ್ದಾರೆ. ಹೊಸಕೇರಿ ನಿವಾಸಿಗಳಾದ ಪ್ರಶಾಂತ್ ಮುದಿ, ದೇವಯ್ಯ ಎಂಎಸ್, ಭಾರತಿ ಎಂಡಿ, ಶ್ರೀಕಾಂತ್ ಮುದಿ, ಸುಧನ್ ಮುದಿ, ಲಕ್ಷ್ಮೀ ಮುದಿ, ತನುಶ್ರೀ ಹಾಗೂ ಬಸಂತಿ ಮುದಿ ಬಂಧಿತ ಆರೋಪಿಗಳಾಗಿದ್ದಾರೆ. ಕ್ಷುಲ್ಲಕ ವಿಚಾರದಲ್ಲಿ ಆದ ಕೊಲೆಯನ್ನು ಮುಚ್ಚಿ ಹಾಕಲು ಕಾರಣಗಳು ಏನಿತ್ತೋ ಏನೋ ಗೊತ್ತಿಲ್ಲ. ಮೃತದೇಹ ಸುಟ್ಟು ಹಾಕಿದ್ರೆ ಎಲ್ಲವೂ ಮುಗಿಯುತ್ತೆ, ನಾವೆಲ್ಲ ಸೇಫ್ ಆಗ್ತೀವಿ ಅಂದ್ಕೊಂಡವರು ಸದ್ಯ ಕಂಬಿ ಎಣಿಸುವಂತಾಗಿದೆ. ಅದಕ್ಕೆ ಹೇಳೋದು, ಮಾಡಿದ ತಪ್ಪಿಗೆ ಶಿಕ್ಷೆ ಆಗದೇ ಇರಲ್ಲ, ಮಾಡಿದ ತಪ್ಪನ್ನ ಮುಚ್ಚಿಡೋಕ್ಕೂ ಆಗಲ್ಲ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಬುರೋ ಮೋದಿ ಅನ್ನೋದು ಕೊಲೆ ಮಾಡಿರ್ತಾರೆ, ಪ್ರಶಾಂತ್ ಮೋದಿ ಅನ್ನೋ ಒಂದು ಕಂಪ್ಲೇಂಟ್ ನಮಗೆ ಬರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ 11ನೇ ತಾರೀಕು ಬುರೋ ಮೋದಿ ಮತ್ತು ಪ್ರಶಾಂತ್ ಮೋದಿ ಇವರು ತಂದೆ ಮಗ ಆಗಿರ್ತಾರೆ. ಇವರು ಕಟ್ಟೆಮಾಡಲಿ ಒಂದು ದೇವಯ್ಯ ಅನ್ನೋ ಒಂದು ಕಾಫಿ ಪ್ಲಾಂಟೇಷನಲ್ಲಿ 7 ವರ್ಷದಿಂದ ಕೆಲಸ ಮಾಡ್ತಿರ್ತಾರೆ. ಸೊ ಅದೇ ದಿನ 11ನೇ ತಾರೀಕು ರಾತ್ರಿ ಕುಡಿದು ಒಂದು ಫ್ಯಾಮಿಲಿ ರಿಲೇಟೆಡ್ ಇಶ್ಯೂ ರಿಲೇಟೆಡ್ ಮಾತಾಡ್ತಿರ್ಬೇಕಾದ್ರೆ ಪ್ರಶಾಂತ್ ಮೋದಿ ಅನ್ನೋ ಮಗ ಏನಿದ್ದಾನೆ ಅವನು ಬುರೋ ಮೋದಿಗೆ ಒಂದು ದೊಣ್ಣೆಯಿಂದ ಹೊಡೆದಿರ್ತಾನೆ. ಹೊಡೆತದಿಂದ ಬುರೋ ಮೋದಿ ಅಲ್ಲೇ ಸತ್ತಿರ್ತಾನೆ. ನಂತರ 12ನೇ ತಾರೀಕು ಇದೇ ಬಾಡಿನ ಡಿಸ್ಪೋಸ್ ಮಾಡಲಿಕ್ಕೆ ಮಾಲೀಕರು ಮತ್ತು ಅವರ ಸಂಬಂಧಿಕರು ಒಟ್ಟು 8 ಜನ ಸೇರಿ ಬಾಡಿನ ಡಿಸ್ಪೋಸ್ ಮಾಡಿರ್ತಾರೆ 12ನೇ ತಾರೀಕು. ಸೊ 13ನೇ ತಾರೀಕು ಇದಕ್ಕೆ ಸಂಬಂಧಪಟ್ಟಂತೆ ಗೊತ್ತಾದಾಗ ಇಮಿಡಿಯೇಟ್ಲಿ ಸ್ಟೇಷನಲ್ಲಿ ಮಡಿಕೇರಿ ರೂರಲ್ ಪೊಲೀಸ್ ಸ್ಟೇಷನಲ್ಲಿ FIR ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ 8 ಜನ ಆರೋಪಿತರೇನಿದ್ದಾರೆ ಅವ್ರಿಗೆ ದಸ್ತಗಿರಿ ಮಾಡಿರ್ತೀವಿ. ಸೊ ಅಟ್ ಪ್ರೆಸೆಂಟ್ ಪ್ರಶಾಂತ್ ಮೋದಿ ಅನ್ನೋನು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರ್ತಾರೆ. ಕ್ಯಾಮರಾಮನ್ ಚಿತನ್ ಕೌಂಡಿನ್ಯ ಜೊತೆ ಲೋಹಿತ್ ಮಾಗಲು ಮನೆ, ಕೊಡಗು ಚಾನಲ್, ಮಡಿಕೇರಿ.